ಚಪ್ಪಟ ನಾಟಕದ ಕಾರಸ್ಥಾನ. ಲೇ ರಾಮ್ಯ, ನಿನ್ನ ಬಾಲಿನಲ್ಲಿ ಸುಂಟುಗಾಲಿ ಎಬ್ಬಿಸೆ. ಅದೇ ಸುಂಟುಗಾಲಿಯಲ್ಲಿ ನಾನು ರಾಜಾರೋಷದಿಂದ ಬೆರೆದು ಮುಂದೆ ಸುತ್ತೂರಿಗೆ ದೊಡ್ಡ ಶ್ರೀಮಂತನಾಗಿ ನಾನಾದರೆ ನಾನು ಕಂಗೆಟ್ಟ ಕಾಳಿಂಗನೇ ಅಲ್ಲ. ನಮಸ್ಕಾರ ಕಾಳಿಂಗ. ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ, ಈಗ ತಾನೇ ಬಂದಿದ್ದೇನೆ. ಏನಾದರೂ ಅರ್ಜೆಂಟ್ ಕೆಲಸವಿತ್ತೆ? ಏನೂ ಇಲ್ಲ ದೇಸಾಯಿ ಅವರೇ, ನಿಮಗೊಂದು ವಿಷಯ ತಿಳಿಸೋಣ ಅಂತ ಬಂದಿರುವೆ. ಏನದು ಕಾಳಿಂಗ? ಮೊದಲು ಪಾರ್ಟಿಗೆ ವ್ಯವಸ್ಥೆ ಮಾಡಿಸಿ. ಸರಿ ಸುಧಾಮ, ನೀನು ಹೋಗಿ ಡ್ಯಾನ್ಸರ್ನನ್ನು ಕರೆದುಕೊಂಡು ಬಾ. ಜಾನಿ, ನೀನು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡು. ಡ್ಯಾನ್ಸರ್ನ ಸಾಕ್ನ ಹೋಗಿ ಪಾಟ್ನ ಕರ್ಕೊಂಡ್ ಬರ್ತಾನೆ. ಆಯ್ತು ದನಿ. ಹಾ ಕಾಳಿಂಗ, ಏನು ವಿಷಯ ಹೇಳು. ಏನಿಲ್ಲ, ನಿಮ್ಮ ತಂಗಿ ಕಾಮಿನಿ. ನನ್ನ ತಂಗಿ ಕಾಮಿನಿಗೆ ಏನಾಯ್ತು ಹೇಳು ಕಾಳಿಂಗ. ಅವಳಿಗೇನೂ ಆಗಿಲ್ಲ. ಆ ಬಡ ರಾಮನ ಮನೆ ಖುಷಿಯಾಗಿ ಹೋಗಿದ್ದಾಳೆ. ಕಾಳಿಂಗ, ಏನ್ ಹೇಳ್ತಾ ಇದ್ದೀಯ ನೀನು? ನಿಜಾನೇ ಹೇಳ್ತಾ ಇದ್ದೀನಿ ದೇಸಾಯಿ ಅವರೇ. ಲೇ ಬಡ ಬಿಕಾರಿ ರಾಮ್ಯ, ನಿನ್ನ ತಮ್ಮನನ್ನ ಬಿಟ್ಟು ನನ್ನ ಆಸ್ತಿಗೆ ಹೊಂಚು ಹೋಗುತ್ತಿರುವ ಯಾವ ಮಗನ ನಿನ್ನ ಇಡೀ ಸಂಸಾರವನ್ನು ಸರ್ವನಾಶ ಮಾಡದೆ ಹೋದ್ರ ನಾನು ವಿಷಗಂಟ ದೇಸಾಯಿನೇ ಅಲ್ಲ. ಕಾಳಿಂಗ, ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು ಹೇಳಿ ದೇಸಾಯಿ ಅವರೇ? ಅವರ ತಂಗಿ ಸಾವಿತ್ರಿಯನ್ನ ನಾನು ಕೊಲೆ ಮಾಡಿದ್ದೇನೆ. ಸಾವಿತ್ರಿಯ ಕೊಲೆ ನೀವು ಮಾಡಿದ್ದೀರಾ? ಹೌದು, ಅಷ್ಟೇ ಅಲ್ಲದೆ ಅವಳ ಶೀಲ ಹಾಳು ಮಾಡಿ ಅವಳ ಅಣ್ಣನ ಕಣ್ಣೆದುರಿಗೇನೆ ಕೊಲೆ ಮಾಡಿದೆ. ನೀನು ಆ ರಾಮನ ಹೆಂಡತಿಯನ್ನು ಕೊಲೆ ಮಾಡಬೇಕು. ಅದರಿಂದ ನನಗೇನು ಲಾಭ? ನೀನು ಬೇಡಿದಷ್ಟು ಹಣ ಕೊಡ್ತೇನೆ. ಹಣಕ್ಕಾಗಿ ಇಂಥ ಕೆಟ್ಟ ಕೆಲಸ ಮಾಡೋದು ನನಗೆ ಇಷ್ಟವಿಲ್ಲ. ಮತ್ತೇನು ಬೇಕೋ ಕೇಳೋ, ನಿನ್ನ ಕೇಳಿದ್ದನ್ನೇ ಕೊಡ್ತೇನೆ. ನಿನ್ನ ಫ್ಯಾಕ್ಟರಿಯಲ್ಲಿ ಆತ ಭಾಗ ಕೊಡುವೆಯಾ? ಕೊಡ್ತೀನಿ, ಆದ್ರೆ ಆದಷ್ಟು ಬೇಗನೆ ಕೆಲಸ ಮುಗಿಬೇಕು. ಗಣಿ, ಎಲ್ಲ ಪಾರ್ಟಿಗೆ ಸಿದ್ಧತೆ ಮಾಡಿದ್ದೀನಿ. ಕಾಳಿಂಗ, ಎಲ್ಲರೂ ಕುಡಿಯುತ್ತಾ ಎಂಜಾಯ್ ಮಾಡೋಣ.